ವರುಣ ಇದೊಂದು ರೀತಿ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದಾನೆ. ಸಂಜೆ ಆಗ್ತಾ ಇದ್ದಂತೆ ರಾಜಧಾನಿಗೆ ಆಗಮಿಸೋದು, ಆರ್ಭಟಿಸೋದು. ಸೊ ಇವತ್ತು ಕೂಡ ವರುಣ ದೇವನ ಅಬ್ಬರ ಮುಂದುವರೆದಿದೆ. ಕೆಲ ದಿನಗಳಿಂದ ಬೆಂಗಳೂರಲ್ಲಿ ಬಿಡುವನ್ನು ಕೊಟ್ಟಿದ್ದ, ಆದರೆ ಸಂಜೆ ಬಳಿಕ ಮತ್ತೊಮ್ಮೆ ಬೆಂಗಳೂರಿನಾದ್ಯಂತ ಧಾರಾಕಾರ ಮಳೆಯಾಗಿದೆ. ವಿಜಯನಗರ, ಶಾಂತಿನಗರ, ಮಲ್ಲೇಶ್ವರ ಪ್ರಮುಖ ಏರಿಯಾಗಳು ಸೇರಿದಂತೆ ಹೊರಭಾಗದಲ್ಲೂ ಕೂಡ ಬೆಂಗಳೂರಿನ ಹೊರವಲಯದ ಓಲ್ಡ್ ಮಡ್ರಾಸ್ ರಸ್ತೆ ಈ ಎಲ್ಲ ಭಾಗದಲ್ಲಿ ಭಾರೀ ಮಳೆಯಾಗಿದೆ. ನೆನಪಿರಲಿ, ಕೇವಲ 1 ಗಂಟೆ ಅರ್ಧ ಗಂಟೆಯಲ್ಲಿ ಮುಗಿಯುವಂಥ ಮಳೆ ಅಲ್ಲ ಇದು. ಮುಂದಿನ 3 ಗಂಟೆಗಳ ಕಾಲ ಭಾರೀ ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಈಗಾಗಲೇ ಕೊಟ್ಟಿದೆ. ಆ್ಯಂಡ್ ಆ್ಯಸ್ ಯೂಶುವಲ್ ಬೆಂಗಳೂರಿನಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಸೃಷ್ಟಿಯಾಗುವಂಥ ಅವಾಂತರಗಳು, ಮರದ ರಂಬೆ ಕೊಂಬೆಗಳು ರಸ್ತೆಗೆ ಬಿದ್ದಿದ್ದಾವೆ, ಮೇಲ್ಛಾವಣಿ ಹಾರಿ ಹೋಗಿದೆ. ವರುಣದೇವ ಸೃಷ್ಟಿ ಮಾಡಿರುವಂಥ ಅನಾಹುತಗಳನ್ನು, ಅವಾಂತರಗಳನ್ನು ನೋಡ್ತಾ ಇದ್ದೀರಿ. ಇನ್ನು ಹೊಸಕೋಟೆ ಬಳಿ ಭಾರೀ ದುರಂತ ತಪ್ಪಿದೆ. ಜಾಹೀರಾತು ಫಲಕ ಭಾರೀ ಗಾಳಿ ಮಳೆಗೆ ರಸ್ತೆಗೆ ಬಿದ್ದಿದೆ. ಕ್ಯಾಂಟರ್ ವಾಹನದ ಮೇಲೆ ಈ ಒಂದು ಜಾಹೀರಾತು ಫಲಕ ಬಿದ್ದಿರುವಂಥದ್ದು ಓಲ್ಡ್ ಮಡ್ರಾಸ್ ರಸ್ತೆಯ ಸಮೀಪದಲ್ಲಿ ಸಂಭವಿಸಿರುವಂಥ ಒಂದು ಅವಘಡ ಇದು. ಜಾಹೀರಾತು ಫಲಕನೇ ಭಾರೀ ಗಾಳಿ ಮಳೆಗೆ ಈಗ ರಸ್ತೆಗೆ ಬಿದ್ದಿದೆ. ಸೊ ಕ್ಯಾಂಟರ್ ಮೇಲೆ ಬಿದ್ದಿರುವಂಥದ್ದು. ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಪ್ರಾಣಹಾನಿ ಸಂಭವಿಸಿಲ್ಲ. ಬಟ್ ಕೆಲ ಕಾಲ ಅಲ್ಲಿ ಆತಂಕವನ್ನು ಉಂಟು ಮಾಡಿತ್ತು. ಅದರ ಜೊತೆಗೆ ಈಗಲೂ ಕೂಡ ಭಾರೀ ಟ್ರಾಫಿಕ್ ಜಾಮನ್ನು ಓಲ್ಡ್ ಮಡ್ರಾಸ್ ರಸ್ತೆಯ ಭಾಗದಲ್ಲಿ ಈ ಒಂದು ಅವಘಡ ಉಂಟು ಮಾಡ್ತಾ ಇದೆ. ಮೊದಲೇ ದೃಶ್ಯ ಏನು ಗಮನಿಸ್ತಾ ಇದ್ದೀರಿ, ಇದು ಬೆಂಗಳೂರಿನ ರಾಜಾಜಿನಗರದ ಒಂದು ದೃಶ್ಯ. ಏಕಕಾಲಕ್ಕೆ ಅಂಥ ಪ್ರಮಾಣದ ಮಳೆ ಆಗಿದ್ದರಿಂದ ಮಳೆ ನೀರು ಚರಂಡಿಗಳಿಗೆ ಭಾರೀ ಪ್ರಮಾಣದಲ್ಲಿ ಹರಿದು ಬಂದಿದ್ದರಿಂದ ಈಗ ಇಂಟರ್ನ್ ಚರಂಡಿ ನೀರು ಆಚೆ ಬಂದಿದೆ. ಮತ್ತೊಂದು ಕಡೆಯಲ್ಲಿ ಒಂದು ದೊಡ್ಡ ಅನಾಹುತ ತಪ್ಪದಂತಾಗಿದೆ. ಹೊಸಕೋಟೆ ಬಳಿ ಜಾಹೀರಾತು ಫಲಕ ರಸ್ತೆಗೆ ಉರುಳಿ ಬಿದ್ದಿರುವಂಥದ್ದು. ಮಗದೊಂದು ಕಡೆಯಲ್ಲಿ ಬೆಂಗಳೂರಿನ ಇಂದಿರಾನಗರದಲ್ಲಿ ಮರದ ಕೊಂಬೆ ರಸ್ತೆಗೆ ಬಿದ್ದಿದೆ. ಕೆಲವೊಂದಷ್ಟು ವಾಹನಗಳಿಗೂ ಕೂಡ ಇದರಿಂದ ಹಾನಿಯಾಗಿದೆ. ಸೊ ಈ 3 ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ನೆನಪಿರಲಿ, ಹವಾಮಾನ ಇಲಾಖೆ ಕೊಟ್ಟಿರುವಂಥ ಮುನ್ಸೂಚನೆ ಮುಂದಿನ 3 ಗಂಟೆಗಳ ಕಾಲ ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಭಾರೀ ಮಳೆಯಾಗುವಂಥ ಸಾಧ್ಯತೆ ಇದೆ. ಕೇವಲ ಮಳೆಯಲ್ಲ, ಭಾರೀ ಮಳೆ ಆಗುವಂಥ ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸೊ ಅಲ್ಪ ಸ್ವಲ್ಪ ಅಂದರೆ ಚಿಕ್ಕ ಪುಟ್ಟದ ಒಂದು ಅವಘಡಗಳನ್ನು ಅಥವಾ ತೊಂದರೆಗಳನ್ನು ಗಮನಿಸ್ತಾ ಇದ್ದೀವಿ. ಆದರೆ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ತೊಂದರೆ ಆಗೋಕ್ಕಿಂತ ಮುಂಚೆ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು. ತತ್ಕ್ಷಣಕ್ಕೆ ತೆರವು ಕಾರ್ಯಾಚರಣೆಯನ್ನು ಮಾಡಬೇಕು. ಆ್ಯಂಡ್ ಎಲ್ಲೆಲ್ಲಿ ಈ ರೀತಿಯಾಗಿ ಚರಂಡಿ ನೀರು ಮಳೆ ನೀರಿನ ಜೊತೆಗೆ ರಸ್ತೆ ಮೇಲೆ ಹರಿತಾ ಇದೆಯೋ ಅಥವಾ ತಗ್ಗು ಪ್ರದೇಶಗಳಿಗೆ ನುಗ್ಗಿದೆಯೋ ಆ ಎಲ್ಲ ಕಡೆ ನಾಳೆ ಬೆಳಗ್ಗೆ ಹೋಗಿ ಏನಾಗಿದೆ ಅಂತ ಮಳೆ ನಿಂತ ಮೇಲೆ ಪರಿಶೀಲನೆ ಮಾಡೋದಕ್ಕಿಂತ ಬಹುಶಃ ಈಗಲೇ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡಿದರೆ ಅಥವಾ ಸಿಬ್ಬಂದಿಗಳು ಕೆಲಸ ಮಾಡಿದರೆ ಎಲ್ಲ ಒಂದು ಕಡೆ ಜನಕ್ಕೆ ನೆಮ್ಮದಿಯಾಗಿ ಮಲ್ಕೊಳ್ಳುವಂಥ ಚಾನ್ಸ್ ಆದರೂ ಸಿಗುತ್ತೆ.
ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದನಾ ಶೆಟ್ಟಿ. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಚಂದನಾ, ಈಗ ಬೆಂಗಳೂರಿನ ಯಾವ ಭಾಗದಲ್ಲಿ ಯಾವೆಲ್ಲ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ರಾಹುಲ್, ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಸದ್ಯ KR ಪುರಂನಲ್ಲಿ ಮರ ಬಿದ್ದು 2 ಬೈಕ್ಗಳು ಜಖಮ್ ಆಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಮರ ಹಾಗೆ ಒಂದು ಲೈಟ್ ಕಂಬ ಕೂಡ ಧರೆಗೆ ಉರುಳಿರುವಂತದ್ದು. ಅಂದ್ರೆ ಸದ್ಯ ಸ್ಥಳೀಯರು ಅಂದ್ರೆ ಬೈಕ್ ನಲ್ಲಿ ಯಾರು ಪ್ರಯಾಣ ಮಾಡ್ತಾ ಇರಲಿಲ್ಲ, ಬೈಕ್ ನ ರಸ್ತೆ ಪಕ್ಕ ಪಾರ್ಕ್ ಮಾಡಲಾಗಿತ್ತು ಮರದ ಕೆಳಭಾಗದಲ್ಲಿ. ಸೊ ಗಾಳಿ ಮಳೆಗೆ ಏಕಾಏಕಿ ಮರ ಧರೆಗುರುಳಿದೆ. ಆ ಸಂದರ್ಭದಲ್ಲಿ 2 ಬೈಕ್ಗಳು ಜಖಮ್ ಆಗಿವೆ. ಆದ್ರೆ ಪ್ರಾಣ ಹಾನಿ ಏನು ಸಂಭವಿಸಿಲ್ಲ. ಕೂಡಲೇ ಸ್ಥಳೀಯರು ಟ್ರಾಫಿಕ್ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ತದನಂತರ ಜಿಬಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಮರವನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಜೋರು ಮಳೆ ಆಗ್ತಾ ಇರುವಂತದ್ದು. ಸದ್ಯಕ್ಕೂ ಕೂಡ ಮಲ್ಲೇಶ್ವರಂ ಭಾಗದಲ್ಲಿ, ರಾಜಾಜಿನಗರದಲ್ಲಿ ದೊಡ್ಡ ಮಟ್ಟದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ವಾಹನ ಸವಾರರು ಕೆಲಸದಿಂದ ಮನೆಗೆ ಹೊರಟಿದ್ರು. ಅಂತ ಸಂದರ್ಭದಲ್ಲಿ ಮಳೆ ಬಂದ ಕಾರಣಕ್ಕಾಗಿ ಅವರು ಗಂಟೆ ಅಂದ್ರೆ ಕಿಲೋಮೀಟರ್ ಗಟ್ಟಲೆ ಕೂಡ ಟ್ರಾಫಿಕ್ ಜಾಮ್ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ರಾಹುಲ್, ರೈಟ್ ಚಂದನಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.